ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮಸ್ಥರ ಕುಡಿಯುವ ನೀರಿನ ಹಾಹಾಕಾರಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಮಾದಿಗ ದಂಡೋರು ಎಂಆರ್ಪಿಎಸ್ ಸಂಘಟನೆಯ ಉಗ್ರ ಪ್ರತಿಭಟನೆ ಹಾಗೂ ಪಂಚಾಯತ್ ಅಧಿಕಾರಿಯ ಸಮಯೋಚಿತ ಭರವಸೆಯಂತೆ ಇಂದು ಕೋನಾಳ ಗ್ರಾಮದಲ್ಲಿ ಬೋರ್ವೆಲ್ ಕೊರೆಯುವ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಪಂಚಾಯತಿ ಆವರಣದಲ್ಲಿ ಮಾದಿಗ ದಂಡೋರು ಎಂಆರ್ಪಿಎಸ್ ಸಂಘಟನೆಯ ವತಿಯಿಂದ ಕುಡಿಯುವ ನೀರಿಗಾಗಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಯಾದ ಶರಣಪ್ಪ ಅವರು 2 ದಿನಗಳಲ್ಲಿ ಬೋರ್ವೆಲ್ ಕೊರೆಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮ ವರದಿಗೆ ಇಂದು ತಕ್ಕ ಪ್ರತಿಫಲ ದೊರಕಿದೆ. ಕೋನಾಳ ಗ್ರಾಮದಲ್ಲಿ ಇಂದು ಮುಂಜಾನೆ ಬೋರ್ವೆಲ್ ಗಾಡಿ ಆಗಮಿಸಿತ್ತು. ಪೂಜೆ ಸಲ್ಲಿಸಿ ಕೊರೆಯುವ ಕಾಮಗಾರಿ ಶುರು ಮಾಡಿದರು. ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಕುಡಿಯುವ ನೀರಿಗಾಗಿ ಇಂದು ಬೋರ್ವೆಲ್ ಕೊರೆಸಿದ್ದಕ್ಕಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾದಿಗ ದಂಡೂರು ಎಂಆರ್ಪಿಎಸ್ ಸುರಪುರ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಸಿ ಹಾದಿಮನಿ, ಅಯ್ಯಾಳಪ್ಪ ಪೂಜಾರಿ, ಸಿದ್ದರಾಮಯ್ಯ ಕೋನಾಳ್, ಈರಪ್ಪ ದೊರೆ, ಪರಮಣ್ಣಗೌಡ, ಬಸನಗೌಡ ದೇವತ್ಕಲ್, ಮಹೇಶ್ ಕೋನಾಳ್ ಹಾಗೂ ಪಂಚಾಯತಿ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪೂಜಾರಿ